ಮಧ್ಯಪ್ರಾಚ್ಯದ ಸಂಘರ್ಷದ ಹಿನ್ನೆಲೆಯಲ್ಲಿ ಭಾರತದ ಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ, ನಿನ್ನೆ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ರು, ಇವತ್ತು ರಾಜ್ಯಸಭೆಯಲ್ಲಿ ಮಾತಾಡಿದ್ರು. ಅವರು ಒಂದು ಸಂದೇಶವನ್ನ ದೇಶದ ಜನಕ್ಕೆ ಕೊಟ್ಬಿಟ್ಟಿದ್ದಾರೆ. ಅದು ಎಚ್ಚರಿಕೆ, ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ. ಕೋವಿಡ್ ಕಾಲದಲ್ಲಿ ಸಂಕಷ್ಟವನ್ನ ಹೇಗೆ ಎದುರಿಸಿದ್ವಿ, ಅದೇ ರೀತಿಯಲ್ಲಿ ಸಂಕಷ್ಟವನ್ನ ಎದುರಿಸೋದಕ್ಕೆ ಸಿದ್ಧರಾಗಿ ಎನ್ನುವ ಮಾತನ್ನ ಹೇಳಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ, ಮುಂಬರುವ ದಿನಗಳು ಭಾರತೀಯರಿಗೆ ಕಷ್ಟಕರವಾಗಲಿದೆ. ಈ ಯುದ್ಧ ದೀರ್ಘಕಾಲೀನವಾಗಿ ಭಾರತವನ್ನ ಕಾಡುತ್ತೆ ಅನ್ನೋ ಮಾತನ್ನ ಅವರು ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದೇ ಮಾತನ್ನ 11 ದಿನಗಳ ಹಿಂದೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಸಂಸತ್ತಲ್ಲಿ ಮಾತಾಡ್ತಾನು ಹೇಳಿದ್ರು, ಹೊರಗಡೆನೂ ಮಾತಾಡ್ತಾ ಹೇಳ್ತಿದ್ದಾರೆ. ಇವತ್ತು ಪ್ರಧಾನಿಯವರು ಈ ಹೇಳಿಕೆಯನ್ನ ಓದಿದ ನಂತರದಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇದು ಆರಂಭ ಅಷ್ಟೇ, ತೈಲ ಸಂಕಷ್ಟ ಇನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಕಾಡುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ 11 ದಿನಗಳ ಮುಂಚೆ ರಾಹುಲ್ ಗಾಂಧಿ ಹೇಳಿದಾಗ ಇದೇ ಬಿಜೆಪಿ ನಾಯಕರುಗಳು ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರಕ್ಕೆ ಕೇರಳಕ್ಕೆ, ತಮಿಳುನಾಡು ಬೇರೆ ಬೇರೆ ಕಡೆ ಹೋಗಿ ವಿಪಕ್ಷ ಇಂಥ ಸಂದರ್ಭವನ್ನು ದುರುಪಯೋಗ ಮಾಡ್ಕೊಳ್ತಾರೆ, ಸುಳ್ಳು ವದಂತಿಯನ್ನ ಹಬ್ಬಿಸ್ತಿದೆ, ಯಾವುದೇ ರೀತಿ ಸಂಕಷ್ಟ ಇಲ್ಲ ಅಂತ. ಆದ್ರೆ 11 ದಿನಗಳ ನಂತರ ಇದೇ ಸಂಸತ್ನಲ್ಲಿ ನಿಂತು ಪ್ರಧಾನಿಯವರು ಲಿಖಿತ ಹೇಳಿಕೆಯನ್ನ ಅವತ್ತು ಏನ್ ರಾಹುಲ್ ಗಾಂಧಿ ಅವರು ಹೇಳಿದ್ರು 11 ದಿನಗಳ ಹಿಂದೆ, ಅದನ್ನೇ ಹೇಳ್ತಿದ್ದಾರೆ. ಅಂತಂದ್ರೆ ಇಲ್ಲಿ ಅಂದಾಜನ್ನ ಮಾಡೋದ್ರಲ್ಲಿ, ಲೆಕ್ಕಾಚಾರ ಹಾಕೋದ್ರಲ್ಲಿ, ಮುನ್ನೆಚ್ಚರಿಕೆಯನ್ನ ತಗೊಳ್ಳೋದ್ರಲ್ಲಿ ಯಾರು ಎಡಬಹುದು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇದನ್ನ ನಾವು ಕೋವಿಡ್ ಕಾಲ, ನರೇಂದ್ರ ಮೋದಿ ಅವರಿಗೆ ಕೋವಿಡ್ ಕಾಲ ಅಂತ ಹೇಳ್ತಿದ್ದಾರೆ. ಅದೇ ಕೋವಿಡ್ ಕಾಲದ ಸಂದರ್ಭದಲ್ಲಿ ಟ್ರಂಪ್ ಅವರು ಮುಂಬೈಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ಬಟ್ಟೆಗಳನ್ನ ಕಟ್ಟಿ ಸ್ಲಂಗಳನ್ನ ಮರೆಮಾಚಿ ಅಬ್ಕಿ ಬಾಳ್ ಟ್ರಂಪ್ ಕಿ ಸರ್ಕಾರ ಅಂತ ಘೋಷಣೆ ಮಾಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಈಗಲೇ ಎಚ್ಚರ ವಹಿಸಿ ಕೋವಿಡ್ ಬಹಳ ಸಂಕಷ್ಟವನ್ನ ತರತ್ತೆ ಅಂತ ಎಚ್ಚರಿಸಿದ್ರು. ಆದ್ರೆ ಸುಳ್ಳು ಅಂತ ಅದನ್ನು ಹೇಳಿಯನ್ನ ತೆಗೆದು ಆ ನಂತರದಲ್ಲಿ ಅವರನ್ನ ಅಪಹಾಸ್ಯ ಮಾಡ್ಲಾಯ್ತು. ಆ ನಂತರ ಭಾರತಕ್ಕೆ ಯಾವ ರೀತಿಯ, ಭಾರತಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ, ಆದ್ರೆ ನಾವು ಸ್ವಲ್ಪ ಎಚ್ಚರಿಕೆಯನ್ನ ತೆಗೆದುಕೊಳ್ಬಹುದಾಗಿತ್ತು ಅಂತಾರಾಷ್ಟ್ರೀಯ ಪ್ರಯಾಣಿಕರು ಬಂದ ಸಂದರ್ಭದಲ್ಲಿ, ಅಥವಾ ಲಾಕ್ ಡೌನ್ ಅನ್ನ ಬೇರೆ ರೀತಿ ನಿರ್ವಹಿಸುವ ಸಂದರ್ಭದಲ್ಲಿ. ಆದ್ರೆ ಅದನ್ನ ಮಾಡ್ಲಿಲ್ಲ. ಆಗ್ಲೂ ಇದೇ ಮಾತನ್ನ ಹೇಳಿದ್ರು, ಏನು ಗೊತ್ತಾಗಲ್ಲ ಪಪ್ಪು ಅಂತ ಅಜ್ಜರಿದ್ರು. ಆದ್ರೆ ಅವ್ರು ಏನ್ ಮಾತಾಡಿದ್ರು ಆ ನಂತರ ಅದು ಸತ್ಯ ಆಯ್ತು. ಇದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ. ಈಗ ಈ ವಿಚಾರದಲ್ಲಿ ಪ್ರಧಾನಿಯವರು ನೀವು ಕೋವಿಡ್ ಸಂಕಷ್ಟಕ್ಕೆ ಸಿದ್ಧರಾಗಿರಿ ಅಂತ ಹೇಳಿರೋದು ಬಹಳ ಆತಂಕವನ್ನ ಮೂಡಿಸಿದೆ. ಇನ್ನೊಂದು ಕಡೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಜೊತೆಗೇನೆ ಈಗ ಗೃಹ ಬಳಕೆಯ ಸಿಲಿಂಡರ್ ಕೂಡ ಸಮಸ್ಯೆ ಆಗ್ತಾ ಇದೆ. 2 ಟ್ಯಾಂಕರ್ ಅನ್ನ ಹೊತ್ತಂತ ಅನಿಲ ಟ್ಯಾಂಕರ್ ಹೊತ್ತ ಹಡಗುಗಳು ಭಾರತಕ್ಕೆ ಮಂಗಳೂರು ನವಬಂದೂರಿಗೆ ಬಂದ್ರೂ ಕೂಡ ಈಗ ಏನಾಗಿದೆ ಅಂದ್ರೆ, ಇರಾನ್ ಎಲ್ಲೆಲ್ಲಿ ಅಮೆರಿಕದ ಸೇನಾ ನೆಲೆಗಳಿದೆ ಮತ್ತು ಎಲ್ಲಿ ಕಟ್ ಹಾಕ್ಬೋದು ಆ ತರದ ತೈಲ ಸ್ಥಾವರಗಳನ್ನ ಗುರಿಯಾಗಿಸಿ ದಾಳಿಯನ್ನ ನಡೆಸ್ತಿರೋದ್ರಿಂದ, ಕತಾರಲ್ಲಿ LNG ಮೇಲೆ ದಾಳಿ ಆಗಿದೆ. ಈ ತರದ ಅನೇಕ ಅರಬ್ ರಾಷ್ಟ್ರಗಳಲ್ಲಿರುವ ತೈಲ ಘಟಕಗಳ ಮೇಲೆ ಇರಾನ್ ದಾಳಿ ನಡೆಸಿರೋದ್ರಿಂದ ಈ ಸ್ಥಿತಿ ಬದಲಾದ, ಯುದ್ಧ ನಿಂತು ಶಾಂತಿವಾತುಕತೆ ಆದ್ರೂ ಅಲ್ಲಿಂದ ನಮ್ಗೆ ಸ್ವಲ್ಪ ಬರೋದಕ್ಕೆ ಸಮಸ್ಯೆ ಆಗತ್ತೆ. ಯಾಕಂತಂದ್ರೆ ಸಮಸ್ಯೆ ಯಾಕಾಗತ್ತೆ ಅಂದ್ರೆ, ಅಲ್ಲಿನ ತೈಲ ಘಟಕಗಳು ಮತ್ತು LNG ಘಟಕಗಳು ಸಂಪೂರ್ಣ ನಾಶವಾಗಿ ಹೋಗಿದೆ, ಅಥವಾ ದುರಸ್ತಿ ಹಂತದಲ್ಲಿ ಭಾಗಶಃ ನಾಶವಾಗಿದೆ, ನಷ್ಟವಾಗಿದೆ. ಇದನ್ನು ಸರಿ ಮಾಡೋದಕ್ಕೆ ತಿಂಗಳುಗಳೇ ಬೇಕಾಗುತ್ತೆ, ಅಷ್ಟು ಸುಲಭ ಇಲ್ಲ. ಆ ತಿಂಗಳುಗಳ ಮುಖಾಂತರವಾಗಿ ಸರಿ ಮಾಡಿ ಭಾರತಕ್ಕೆ ಬರ್ಬೇಕು ಅಂದ್ರೆ ಬಹಳ ತೊಂದರೆ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಭಾರತ ತುರ್ತಾಗಿ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಒಡಂಬಡಿಕೆಯನ್ನ ಮಾಡ್ಕೊಳ್ತಾ ಇದೆ. ಅದೀಗ ಇಂಪ್ಲಿಮೆಂಟ್ ಆಗ್ಬೋದು. ಆದ್ರೂ ಕೂಡ ಅಲ್ಲಿ ಆಮದು ವೆಚ್ಚ ಏನಿದೆ, ನಾವು ಗಲ್ಫ್ ರಾಷ್ಟ್ರಗಳಿಂದ LNG ಮತ್ತು ತೈಲವನ್ನ ತಗೊಂಡ್ಬರ್ತಿದ್ದಕ್ಕಿಂತ ದುಪ್ಪಟ್ಟಾಗತ್ತೆ. ಇದರಿಂದ ಆರ್ಥಿಕ ಹೊರೆ ಬಹಳ ದೊಡ್ಡ ಹೊಡೆತವನ್ನ ಕೊಡತ್ತೆ. ಅದು ನೇರವಾಗಿ ದೇಶದ ನಾಗರಿಕರ ಮೇಲೇನೆ ಬೀಳತ್ತೆ. ಇವತ್ತು ಹೋಟೆಲ್ ಮಾಲೀಕರೊಬ್ರು ಗ್ಯಾಸ್ ಸಿಗದೆ ಆತ್ಮಹತ್ಯೆಗೆ, ಸಾಲ ತೀರ್ಸೋಕಾಗದೆ ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ ಕೂಡ ವರದಿಯಾಗಿದೆ. ಈ ತರದ ಘಟನೆಗಳನ್ನ ದಿನ ಕೇಳ್ಬೇಕಾಗತ್ತಾ ಅನ್ನೋ ಆತಂಕ ಈಗ್ಲೇ ಇದೆ. ಹಾಸನ ಭಾಗದಲ್ಲಿ ಮೊನ್ನೆ ತಾನೇ ಹೋಟೆಲ್ ನ ಓಪನ್ ಮಾಡಿದವರು ಸಾಲ ಸೋಲ ಮಾಡಿ EMI ಕೂಡ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಗ್ಯಾಸ್ ಇಲ್ಲ, ಹೋಟೆಲ್ ಅನ್ನ ಬಂದ್ ಮಾಡ್ಬೇಕಾಗಿದೆ, ಹೇಗೆ ನಮ್ ಜೀವನ ಅಂತ. ಮತ್ತೆ ಆರ್ಥಿಕ ಹಿಂಜರಿತ, ಆರ್ಥಿಕ ಹೊಡೆತ ನಮ್ಮನ್ನ ಕಾಡುತ್ತೆ. ದೂರದೃಷ್ಟಿ ಇಲ್ಲದೆ ಇರೋದು, ಪರ್ಯಾಯ ಯೋಜನೆಗಳನ್ನ ಮಾಡ್ಕೊಂಡಿರೋದು, ಒಂದೇ ಕಡೆಯಲ್ಲಿ ನಾವು ಅವಲಂಬಿತ ಆಗಿರೋದು, ಇವೆಲ್ಲವೂ ನಮ್ಮ ಇವತ್ತಿನ ಸ್ಥಿತಿಗೆ ಕಾರಣ. ಮೊನ್ನೆ ತನಕ ಏನೂ ಆಗೋದಿಲ್ಲ, ಎಲ್ಲವೂ ಸರಿ ಇದೆ. ಇವತ್ತು ಪೆಟ್ರೋಲಿಯಂ ಖಾತೆ ಸಚಿವರು ಮತ್ತು ಈ ಅಧಿಕಾರಿಗಳು ಹೇಳ್ತಾ ಇದ್ರು ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ. ಹಾಗಾದ್ರೆ ಬೀದಿಲ್ ನಿಂತಿರೋರು ಸುಮ್ನೆ ನಿಂತಿದ್ದಾರಾ? ಈ ಪ್ರಶ್ನೆ ಯಾರಿಗ್ ಕೇಳ್ಬೇಕು? ಗ್ಯಾಸ್ ಇಲ್ಲ ಅಂತ ಬೀದಿಲ್ ನಿಂತವ್ರು, ತೈಲ ಸಿಕ್ತಿಲ್ಲ ಅಂತ ಹೇಳ್ತಿರೋರು, ಅವರೆಲ್ಲ ಏನ್ ಸುಮ್ನೆ ಹೇಳ್ತಾ ಇದ್ದಾರಾ? ಅಥವಾ ಏನೋ ನಾಟಕ ಮಾಡೋದಕ್ಕೆ ರೋಡ್ ಸೈಡ್ ಬಂದ್ ನಿಂತ್ಕೊಳ್ತಾ ಇದ್ದಾರಾ? ಅಥವಾ ಯಾರೋ ಒಬ್ಬ ಸಾಯ್ತಾನೆ, ನನ್ ಗ್ಯಾಸ್ ಸಿಗ್ಲಿಲ್ಲ ಅಂತ ಅಂದ್ರೆ ಅವನಿಗೇನು ನಾನು ಜೀವ ಕಳ್ಕೊಳ್ಬೇಕು ಅಂತಿರತ್ತ? ಸುಳ್ಳುಗಳನ್ನ ಹೇಳೋದಕ್ಕೆ ಒಂದ್ ಮಿತಿ ಇರ್ಬೇಕು. ಎಲ್ಲಾ ಸಂದರ್ಭದಲ್ಲೂ, ಕೋವಿಡ್ ಸಂದರ್ಭದಲ್ಲೂ ಯಾರೂ ಸತ್ತೇ ಇಲ್ಲ, ಯಾರಿಗೂ ತೊಂದರೆ ಆಗಿಲ್ಲ, ಎಷ್ಟು ಸುಳ್ಳು ಅಂತ ಹೇಳ್ತೀರಾ? ಈಗ್ಲೂ ಅದೇ ಸುಳ್ಳುಗಳನ್ನ ಹೇಳಿದ್ರೆ, ಅದೇ ರೀತಿಯ ಮೋಸವನ್ನ ಮಾಡಿದ್ರೆ ಜನ ಬದುಕೋದಾದ್ರೂ ಹೆಂಗೆ? ಈ ಪ್ರಶ್ನೆ ಇದೆ.